ಹಾಯ್ ಹಲೋ ನಮಸ್ಕಾರ. ನಾನು ಮೇಘರಾಜ್. ಈ ದಿನ ನಾನು ಕೆಮಿಕಲ್ ಈಕ್ವೇಷನ್ಸ್ ಅಂಡ್ ರಿಯಾಕ್ಷನ್ ಚಾಪ್ಟರ್ನ ಟೈಪ್ಸ್ ಆಫ್ ಕೆಮಿಕಲ್ ಈಕ್ವೇಷನ್ಸ್ ಅಂದ್ರೆ ಕೆಮಿಕಲ್ ಈಕ್ವೇಷನ್ಸ್ ಅಲ್ಲಿ ಮೂರು ತರ ಈಕ್ವೇಷನ್ಸ್ ಬರುತ್ತೆ. ವರ್ಡ್ ಈಕ್ವೇಷನ್, ಸೆಂಟೆನ್ಸ್ ಬೇಸ್ಡ್ ಈಕ್ವೇಷನ್ ಮತ್ತೆ ಸಿಂಬಾಲಿಕ್ ಈಕ್ವೇಷನ್ಸ್ ಅಂತ ಹೇಳಿ ಈ ಮೂರು ತರ ಈಕ್ವೇಷನ್ಸ್ ನ ಮತ್ತೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂದ್ರೆ ಏನು ಅಂತ ಆ ಮೂರು ಕಾನ್ಸೆಪ್ಟ್ ಜೊತೆಗೆ ಇದನ್ನು ಕೂಡ ನಾನು ಡಿಸ್ಕಷನ್ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಲ್ ಸ್ಟಾರ್ಟ್ ದಿ ಕಾನ್ಸೆಪ್ಟ್. ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಕೆಮಿಕಲ್ ಈಕ್ವೇಷನ್ಸ್ ಅಲ್ಲಿ ಮೂರು ತರ ಬರುತ್ತೆ. ಒಂದು ವರ್ಡ್ ಈಕ್ವೇಷನ್, ಇನ್ನೊಂದು ಸೆಂಟೆನ್ಸ್ ಫಾರ್ಮ್ ಆಫ್ ಈಕ್ವೇಷನ್, ಇನ್ನೊಂದು ಸಿಂಬಾಲಿಕ್ ಈಕ್ವೇಷನ್ ಸ್ನೇಹಿತರೆ. ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮ್ಯಾಗ್ನೀಸಿಯಂ ರಿಬ್ಬನ್ ನ ಆಕ್ಸಿಜನ್ ಜೊತೆ ಬರ್ನ್ ಆದ್ರೆ ಅದು ಮ್ಯಾಗ್ನೀಸಿಯಂ ಆಕ್ಸೈಡ್ ನ ರಿಲೀಸ್ ಮಾಡುತ್ತೆ. ಸೊ ಇದನ್ನ ನಾವು ಮ್ಯಾಗ್ನೀಸಿಯಂ ಆಕ್ಸಿಜನ್ ಮ್ಯಾಗ್ನೀಸಿಯಂ ಆಕ್ಸೈಡ್ ಅಂತ ವರ್ಡ್ ಈಕ್ವೇಷನ್ ಬರೆದ್ವಿ. ಇದನ್ನೇ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೆದ್ವಿ ಅಂದ್ರೆ when magnesium ribbon is burnt in presence of oxygen it gets converted to magnesium oxide ಅಂತ ಆಗುತ್ತೆ. ಇದನ್ನೇ ನೋಡಿ ವರ್ಡ್ ಈಕ್ವೇಷನ್ ಸ್ವಲ್ಪ ಈಸಿ ಆಗುತ್ತೆ. ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಇರೋದನ್ನ ನಾವು ವರ್ಡ್ ಅಲ್ಲಿ ಬರೆದ್ರೆ ಸ್ವಲ್ಪ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ವರ್ಡ್ ಇರೋದನ್ನ ಇನ್ನ ಶಾರ್ಟ್ ಫಾರ್ಮ್ ಮಾಡಿದ್ರೆ ನಿಮ್ಗೆ ಸಿಗೋದೆ ಸಿಂಬಾಲಿಕ್ ಈಕ್ವೇಷನ್. ಮ್ಯಾಗ್ನೀಸಿಯಂ ನ Mg ಅಂತ ಬರೀಬಹುದು, ಆಕ್ಸಿಜನ್ ನ O2 ಅಂತ ಬರೀಬಹುದು. ನಂತರ ಸಿಗುವಂತ ಪ್ರಾಡಕ್ಟೇ ಮ್ಯಾಗ್ನೀಸಿಯಂ ಆಕ್ಸೈಡ್. ಈ ತರ ಮೂರು ತರ ಕೆಮಿಕಲ್ ಈಕ್ವೇಷನ್ಸ್ ಬರುತ್ತೆ ಸ್ನೇಹಿತರೆ. ಈಗ ನಾವು ಕೆಮಿಕಲ್ ಈಕ್ವೇಷನ್ ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಏನ್ ಮಾಡಬೇಕು? ನಂಬರ್ ಆಫ್ ಆಟಮ್ಸ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಶುಡ್ ಬಿ ಈಕ್ವಲ್ ಟು ನಂಬರ್ ಆಫ್ ಆಟಮ್ಸ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್. ಸೊ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಅಂತ ಇಲ್ಲಿ ಕಾನ್ಸೆಪ್ಟ್ ಇದೆ. ಕೆಮಿಕಲ್ ಈಕ್ವೇಷನ್ ನ ನಾವು ಯಾಕೆ ಬ್ಯಾಲೆನ್ಸ್ ಮಾಡಬೇಕು ಅಂತ ನಿಮಗೆ ಹಲವಾರು ಸರಿ ಕೇಳಿದ್ದಾರೆ. ಅದಕ್ಕೊಂದು ಲಾ ಇದೆ, law of conservation of mass ಅಂತ. Why we have to balance a chemical equation? According to law of conservation of mass can neither be created nor be destroyed in a chemical reaction. Chemical reaction ಆಗಬೇಕಾದ್ರೆ mass create ಆಗಲ್ಲ, destroy ಆಗಲ್ಲ. ಅದರ ಅರ್ಥ the total mass of the element present in the product of a chemical has to be equal to the total mass of the elements present in the reactants. ಅವ್ರೇನ್ ಹೇಳ್ತಾ ಇದ್ದಾರೆ, ರಿಯಾಕ್ಟೆಂಟ್ ಸೈಡು ಎಷ್ಟು ಕೆಮಿಕಲ್ಸ್ ಇರುತ್ತೋ ಅಷ್ಟೇ ಕೆಮಿಕಲ್ಸ್ ನ ಪ್ರಮಾಣ ಏನು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರಬೇಕು. ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಬಂದಷ್ಟು ಕೆಮಿಕಲ್ ನ ಈ ಕಡೆ, ಫಾರ್ ಎಕ್ಸಾಂಪಲ್ 1 ಲೀಟರ್ ಪೆಟ್ರೋಲ್ ಬರ್ನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಬರ್ನ್ ಆಗಿ ಬಂತು ಅಂದ್ರೆ 1 ಲೀಟರ್ ಕಾರ್ಬನ್ ಡೈಆಕ್ಸೈಡ್ ನಿಮಗೆ ಪ್ರೊಡ್ಯೂಸ್ ಆಗುತ್ತೆ. ಅದರ ಅರ್ಥ ನಂಬರ್ ಆಫ್ ಆಟಮ್ಸ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಶುಡ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. LHS should be equal to RHS ಅಂತ. LHS should be equal to RHS ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. In other words, the number of atoms of each element remains same. ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ನಂಬರ್ ಆಫ್ ಆಟಮ್ಸ್ ಕಡಿಮೆನೂ ಆಗಲ್ಲ ಜಾಸ್ತಿನೂ ಆಗಲ್ಲ, ಈಕ್ವಲ್ ಆಗಿರುತ್ತೆ ಬಿಫೋರ್ ಅಂಡ್ ಆಫ್ಟರ್ ಎ ಕೆಮಿಕಲ್ ರಿಯಾಕ್ಷನ್ ಅಂತ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ಒಂದು ಸ್ಕೆಲಿಟಲ್ ಈಕ್ವೇಶನ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಮ್ಯಾಗ್ನೀಸಿಯಂ 1 ಇದೆ, ಆಕ್ಸಿಜನ್ 2 ಇದೆ, ಇಲ್ಲಿ 1 ಇದೆ ಮ್ಯಾಗ್ನೀಸಿಯಂ ಪ್ಲಸ್ ಆಕ್ಸಿಜನ್ 1 ಇದೆ. ಸೊ ಈ ತರ ಎರಡು ಈಕ್ವಲ್ ಇದೆಯಾ? ದೇ ಆರ್ ನಾಟ್ ಈಕ್ವಲ್. 1+2 ಇದೆ, ಇಲ್ಲಿ 1+2, ಇಲ್ಲಿ 3 ಇದೆ, ಇಲ್ಲಿ 2 ಆಯ್ತು. ಈ ತರ ಅರ್ಧ ಬ್ಯಾಲೆನ್ಸ್ ಆಗಿರೋ ಈಕ್ವೇಶನ್ ನಾವು ಸ್ಕೆಲಿಟಲ್ ಈಕ್ವೇಶನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಕೆಲಿಟಲ್ ಈಕ್ವೇಶನ್ ಅಂತ ಕರಿತೀವಿ. ಈಗ ಇದೇ ಈಕ್ವೇಶನ್ ನಾನು ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದೊಂದು Mg ಇದೆ, ಬಟ್ ಆಕ್ಸಿಜನ್ ಎಷ್ಟಿದೆ? 2 ಇದೆ. ನಾನಿಲ್ಲಿ ಎರಡನ್ನ ಹಾಕಿದ ತಕ್ಷಣ ರೈಟ್ ಹ್ಯಾಂಡ್ ಅಲ್ಲಿ 2 ಮ್ಯಾಗ್ನೀಸಿಯಂ ಆಯ್ತು, 2 ಆಕ್ಸಿಜನ್ ಆಯ್ತು. ಈಗೇನು ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು, ಬಟ್ ಮ್ಯಾಗ್ನೀಸಿಯಂ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 2 ಇದೆ, ಲೆಫ್ಟ್ ಅಲ್ಲಿ 2 ಮ್ಯಾಗ್ನೀಸಿಯಂ ಆಗ್ಬೇಕು, ಅದಕ್ಕೆ ಇಲ್ಲೂ ಕೂಡ 2 ಮ್ಯಾಗ್ನೀಸಿಯಂ ಆಗುತ್ತೆ. ಇಲ್ಲಿ ನೋಡಿ ನಂಬರ್ ಆಫ್ ಆಟಮ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಮ್ಯಾಗ್ನೀಸಿಯಂ 2 ಇದೆ, ಆಕ್ಸಿಜನ್ 2 ಇದೆ. ಸೊ ಇಲ್ಲೂ ಕೂಡ 2 ಮ್ಯಾಗ್ನೀಸಿಯಂ ಇದೆ, 2 ಆಕ್ಸಿಜನ್ ಇದೆ. ಅದರ ಅರ್ಥ LHS should be equal to RHS. ಅಂದ್ರೆ ನಂಬರ್ ಆಫ್ ಆಟಮ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎರಡು ಕಡೆ ಸೇಮ್ ಇರಬೇಕು. ಇಲ್ಲಿ ಇನ್ನೊಂದು ಇಕ್ವೇಶನ್ ಇದೆ,
ಜಿಂಕ್ 1 ಇದೆ, ರೈಟ್ ಅಲ್ಲಿ 1 ಇದೆ. ಹೈಡ್ರೋಜನ್ 2 ಇದೆ, ಇಲ್ಲೂ ಸಹ 2 ಇದೆ. ಇಲ್ಲಿ ಸಲ್ಫರ್ 1 ಇದೆ, ಇಲ್ಲೂ ಸಹ 1 ಇದೆ. ಆಕ್ಸಿಜನ್ 4 ಇದೆ, ಇಲ್ಲೂ 4 ಇದೆ. ಆಲ್ರೆಡಿ ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ಸೊ ಇಲ್ಲಿ ನಂಬರ್ ಆಫ್ ಆಟಮ್ಸ್ 1 2 4 8 ಆಯ್ತು. ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಕೂಡ 8 ಆಟಮ್ಸ್ ಇದೆ. ಇದನ್ನೇ ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕರಿತೀವಿ. ಇದನ್ನು ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಶನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇದಿಷ್ಟು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋ ನಾನು ಕೆಮಿಕಲ್ ಸುಮಾರು ಒಂದು 15ರಿಂದ 20 ಕೆಮಿಕಲ್ ಇಕ್ವೇಶನ್ ತಗೊಂಡು ಅದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಏನೆಲ್ಲ ಮೆಥಡ್ಸ್ ಇದೆ ಅಂತ ಹೇಳ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.